ಹಾಯ್ ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸಾಮಾನ್ಯ ಎಲ್ಲರೂ ಮಾಡೋದಿಲ್ಲ, ಸೊ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಬೇಕಾಗಿರೋದು ಏನೇನು ಅಂತ ನೋಡೋಣ. ಇವಾಗ ಇದು ಅರ್ಧ kg ಕ್ಯಾರೆಟ್ ಇದೆ. ಇದನ್ನು ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಮತ್ತು ಒಣಕೊಬ್ಬರಿ 3 ಟೇಬಲ್ ಸ್ಪೂನು, ಗಸಗಸೆ 2 ಟೀ ಸ್ಪೂನು, ಏಲಕ್ಕಿ 3, ಮತ್ತು ಗೋಡಂಬಿ ಒಂದು 10ರಿಂದ 15. ಇದು ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೊಳ್ಳೋದಕ್ಕೆ. ಇದು ಒಂದು 5-6 ಗೋಡಂಬಿ ಇದೆ, ಸ್ವಲ್ಪ ದ್ರಾಕ್ಷಿ ಮತ್ತು ಹಾಲು ಸ್ವಲ್ಪ. ನಿಮಗೆ ರುಚಿಗೆ ಹೆಂಗೆ ಬೇಕು ಟೇಸ್ಟಿಗೆ ನೀವು ಯಾವ ಥರ ಹಾಕೋತೀರಾ ಹಾಲನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ ಹಾಲು. ಮತ್ತು ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು. ಈಗ ಕ್ಯಾರೆಟು ರುಬ್ಬಕ್ಕೆ ಹಾಕೊಳ್ಳೋಣ. ಈಗ ಒಣಕೊಬ್ಬರಿ, ಗೋಡಂಬಿ, ಗಸಗಸೆ, ಏಲಕ್ಕಿ, ಇವಾಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗಿರ್ಬೇಕು. ಈಗ ಒಂದು ಪಾತ್ರೆ ತೊಗೊಂಡಿದ್ದೀವಿ, ಸ್ಟವ್ ಹಚ್ಚೋಣ ಫಸ್ಟು. ಈಗ ಕ್ಯಾರೆಟ್ ರುಬ್ಬಿರೋ ಅಂಥದ್ದು ಹಾಕೊಳ್ಳೋಣ ಪಾತ್ರೆಗೆ. ಮತ್ತು ಗಸಗಸೆ ಕೊಬ್ಬರಿ ಎಲ್ಲ ರುಬ್ಕೊಂಡ್ರಲ್ಲ ಅದನ್ನು ಕೂಡ ಹಾಕೋಬೇಕು. ಇದು ಕ್ಯಾರೆಟ್ ಬೇಯಿಸಿರೋ ನೀರು, ಸೊ ಇದನ್ನು ಹಾಕೊಳ್ಳೋಣ. ಇದನ್ನು ವೇಸ್ಟ್ ಮಾಡೋದು ಬೇಡ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಈ ನೀರನ್ನೆಲ್ಲ ಹಾಕೊಳ್ಳೋಣ. ಸ್ವಲ್ಪ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿಕೊಂಡು ನೀರು ಹಾಕೋಬೇಕು, ಅದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ. ಒಂದೇ ಸರಿ ನೀವು ನೀರು ಹಾಕೊಂಡ್ಬಿಟ್ರೆ ಮತ್ತೆ ತುಂಬಾ ತೆಳ್ಳಗಾಗ್ಬಿಡುತ್ತೆ ಪಾಯಸ. ಒಣಕೊಬ್ಬರಿ ಗಸಗಸೆ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಥಿಕ್ನೆಸ್ ಬರುತ್ತೆ ಪಾಯಸ. ಇದು ಅರ್ಧ ಬಟ್ಲು ಸಕ್ಕರೆ ಹಾಕೋಬೇಕು. ಇದು ಸ್ವಲ್ಪ ಕಮ್ಮಿನೇ ಇಡ್ಸುತ್ತೆ ಸಕ್ಕರೆ, ಯಾಕಂದರೆ ಕ್ಯಾರೆಟು ಮತ್ತು ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಎಲ್ಲನೂ ಸ್ವೀಟ್ನೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ, ಇಲ್ಲಾಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಪಾಯಸ. ಹಾಕ್ಕೊಳ್ಳೋಣ. ಈಗಲೇ ಒಳ್ಳೆ ಘಮ ಬರ್ತಾ ಇದೆ. ಏಲಕ್ಕಿ, ಗಸಗಸೆ, ಒಣಕೊಬ್ಬರಿ ಎಲ್ಲ ಹಾಕಿರೋದು. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಚಿಕ್ಕ ಮಕ್ಳಿಗಂತೂ ಕ್ಯಾರೆಟು ತಿನ್ನಿಸೋದು ಕಷ್ಟ ಇರುತ್ತೆ, ತರಕಾರಿಗಳು ತಿನ್ನಲ್ಲ ಮಕ್ಕಳು. ಈ ಥರ ಮಾಡಿ ತಿನ್ನಿಸ್ಬೋದು. ಪಾಯಸ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ ಮಕ್ಕಳಿಗೆ. ಈ ಥರ ಡಿಫ್ರೆಂಟಾಗಿ ಮಾಡಿ ಪಾಯಸ ಕುಡಿಸ್ಬೋದು ಮಕ್ಕಳಿಗೆ, ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಇದನ್ನು. ಹಾಲು ಹಾಕ್ಕೊಂಡು ಈಗ ಇದಕ್ಕೆ ಎಷ್ಟು ಬೇಕೋ ನಿಮಗೆ ಪ್ರಪೋರ್ಷನ್ ಹಾಲು ಹಾಕ್ಕೋಬೋದು. ಕೆಲವ್ರಿಗೆ ಹಾಲು ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ನಿಮಗೆ ಹೇಗೆ ಟೇಸ್ಟ್ ತಕ್ಕಂಗೆ ಹಾಲು ಹಾಕ್ಕೋಬೋದು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಏನಿಲ್ಲ, ಮಾಡೋದು ಈಸಿ ಇದು. ಈಗ ಇದೊಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂತು ಅಂದರೆ ಅದಾಯಿತು ಅಂತಾನೆ. ಈಗ ದ್ರಾಕ್ಷಿ ಹಾಕ್ಕೊಳ್ಳೋಣ. ಈಗ ದ್ರಾಕ್ಷಿ ನಾನು ಹುರಿತಾ ಇಲ್ಲ, ಯಾಕೆಂದರೆ ನನಗದು ತುಪ್ಪದಲ್ಲಿ ಹುರಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅದರಲ್ಲಿ ಇರೋ ಕಂಟೆಂಟ್ ಎಲ್ಲ ಒಟ್ಟೋಗುತ್ತೆ. ಸೊ ಹಾಗಾಗಿ ಹಾಗೆ ಹಾಕಿಸ್ತಾ ಇದ್ದೀನಿ ದ್ರಾಕ್ಷಿನ. ಚೆನ್ನಾಗಿ ಕುದೀತಾ ಇದೆ ನೋಡಿ, ಆಗಿದೆ ಇವಾಗ ಪಾಯಸ. ಮಾಡ್ತೀನಿ ಇವಾಗ ಗ್ಯಾಸ. ಈಗ ಗೋಡಂಬಿ ಹುರ್ಕೊಳ್ಳೋಣ ತುಪ್ಪದಲ್ಲಿ. ತುಪ್ಪ ಹಾಕ್ಕೊಳ್ಳೋಣ. ಇವಾಗ ತುಪ್ಪ ಹಾಕ್ಕೊಂಡು ಗೋಡಂಬಿ ಹುರ್ಕೊಳ್ಳೋಣ. ತುಪ್ಪ ಕಾದಿದೆ, ಗೋಡಂಬಿ ಹಾಕ್ಕೊಳ್ಳೋಣ. ಲೈಟಾಗಿ ಹುರ್ಕೊಳ್ಳೋಣ ಸಾಕು. ಈಗ ಗೋಡಂಬಿ ಆಗಿದೆ ನೋಡಿ, ಇಷ್ಟು ಲೈಟಾಗಿ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಪಾಯಸಕ್ಕೆ ಹಾಕೊಂಡ್ಬಿಡೋಣ.
ತುಪ್ಪದಂತೂ ಒಳ್ಳೆ ಘಮ ಬರ್ತಾ ಇದೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಕ್ಯಾರೆಟ್ ಪಾಯಸ ರೆಡಿ. ಇನ್ನೂ ಟೇಸ್ಟಿ ಆಗಿರುತ್ತೆ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂದರೆ. ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಮಾತ್ರ ಪಾಯಸ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.